ನೋಡ್ ಶರಾವತಿ, ನಾವೀಗಾಗಲೇ ಟೆನ್ಷನ್ನಲ್ಲಿದ್ದೀವಿ. ಅದೇನಂತ ಹೇಳು, ಮತ್ತೆ ಟೆನ್ಷನ್ ಕೊಡ್ಬೇಡ ನೀನು. ಇಲ್ಲ ಕಿಶೋರ್, ಈಗ ತಾನೆ ಪ್ರೆಸ್ ಅವ್ರು ಕಾಲ್ ಮಾಡಿದ್ರು. ದತ್ತು ದತ್ತು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗಿದ್ದಾನೆ. ದೃಷ್ಟಿ ಬೊಟ್ಟು ಅಕ್ಕ, ಸೀಮಾ ಇಂದ ತೊಂದ್ರೆ ಅಂತಿದ್ದೆ, ಈಗ ತೊಂದ್ರೆ ಕೊಡೋಳೆ ಮನೆ ಕರ್ಕೊಂಡ್ ಬಂದು ಇಟ್ಕೊಂಡಿದ್ಯಲ್ಲ. ಅದ್ರಲ್ಲೂ ಅವ್ರ ಅಮ್ಮನ ಕನ್ವಿನ್ಸ್ ಮಾಡ್ತಿದ್ಯಾ ಅಂದ್ರೆ ಏನ್ ನಿನ್ ಉದ್ದೇಶ? ನಾನು ಬೇಕಾದಷ್ಟು ಬೇರೆ ಕೆಲ್ಸದಲ್ಲೂ ಬ್ಯುಸಿ ಇದ್ದೀನಿ ಹೇಮಾ. ಹೀಗಿರುವಾಗ ಅವಳ ಮೇಲೂ ಕಣ್ಣಿಟ್ಕೊಂಡು ಕೂತ್ಕೊಳಕ್ ಆಗಲ್ಲ ನನ್ಗೆ. ಅದಕ್ಕೆ ಕಣ್ ಮುಂದೆನೆ ಇರ್ಲಿ ಅಂತ ಮನೆಗ್ ಕರ್ಕೊಂಡ್ ಬಂದೆ. ಬುದ್ಧಿ ಇದೆಯಾ ನಿನಗೆ? ಅವಳು ದೂರ ಇದ್ದೇನೆ ನಿನಗ್ ಸೇಫು. ದೃಷ್ಟಿಗೂ ಅವಳು ಬೇಗ ಸಿಗ್ತಾಳೆ. ಸೀಮಾ ದೃಷ್ಟಿ ಒಂದೇ ಮನೇಲಿದ್ರೆ ಅದು ಡೇಂಜರ್ ಅಲ್ವಾ? ಆ ಸೀಮಾ ನಾನು ಹಾಕಿದ್ಗೆನ ದಾಟಲ್ಲ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಕಸ್ಮಾತ್ ದಾಟ್ಬಿಟ್ರೆ? ನಿನ್ ಬಗ್ಗೆ ಎಲ್ಲ ಗೊತ್ತಿರೋ ಸೀಮಾ ನಿನಗೆ ಉಲ್ಟಾ ಹೊಡೆಯಲ್ಲ ಅಂತ ಏನ್ ಗ್ಯಾರಂಟಿ? ಅವಳು ಹಾವು ಅಂತ ನನಗ್ ಗೊತ್ತಿದೆ. ಹಾಗಂತ ಹಾವನ್ನ ಸುಮ್ನೆ ಕರ್ಕೊಂಬಂದ್ ಮನೇಲಿ ಇಟ್ಕೊಂಡಿಲ್ಲ. ಅದ್ರ ಹೊಲ್ನೆಲ್ಲ ಕಿತ್ತಾಕಿ ಕರ್ಕೊಂಡ್ ಬಂದಿದ್ದೀನಿ. ಅವಳ ಆತ್ಮಸ್ಥೈರ್ಯನ ಕಿತ್ಕೊಂಡು ಅವಳ ಜೀವನ ಎರಡನ್ನೂ ನನ್ನ ಕೈಲಿ ಇಟ್ಕೊಂಡಿದ್ದೀನಿ. ಹೀಗಿರುವಾಗ ಸೀಮಾ ಸತ್ಯ ಹೇಳೋದಿರ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಭಯ ಪಡ್ತಾಳೆ. ನಾನು ಅವಳ ಕಣ್ಮುಂದೆ ಹೋದ್ರೆ ಭೂತ ನೋಡ್ದಾಗ ಎದ್ರುಕೋತಾಳೆ. ಒಂದಂತೂ ಅರ್ಥ ಆಯ್ತು, ನಿನ್ ಹತ್ರ ಆಡ್ದವ್ರ ಬಾಳು ಬೀದಿ ಪಾಲು. ಎಲ್ಲಾರ್ನೂ ಅಂಗೈಲಿ ಆಟಾಡ್ಸೋಳು ಈ ಶರಾವತಿ. ದತ್ತುನ ಸೆಂಟಿಮೆಂಟ್ ಇಟ್ಕೊಂಡು ಹೊಡೆದೆ, ದೃಷ್ಟಿನ ಯಾಮಾರಿಸಿ ಹೊಡೆದೆ, ಸೀಮಾ ಹೆದರಿಸಿ ಹೊಡೆದೆ. ಯಾರ್ಯಾರಿಗೆ ಯಾವ್ಯಾವ ಆಯುಧ ಬಳಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹೇಮಾ. ಸಕಲ ಅಸ್ತ್ರಗಳನ್ನು ತನ್ನ ಬತ್ತಳಿಕೆಯಲ್ಲಿ ಇಟ್ಕೊಂಡಿರೋ ಈ ಮಹಾರಾಣಿನ ಟಚ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅಪ್ಪಿ ತಪ್ಪಿ ಮುಟ್ಟಿದ್ರೆ ಅವ್ರಿಗೆ ಸಾವು ಕಟ್ಟಿಟ್ಟು ಬುತ್ತಿ. ಆದ್ರೂ ಯಾರ್ ಸಪೋರ್ಟ್ ಇಲ್ದೆ ನೀನ್ ಹೇಗ್ ಸಾಧಿಸ್ದೆ? ಯಾರು ಹೇಳಿದ್ದು ನನಗೆ ಯಾರ್ದು ಸಪೋರ್ಟ್ ಇಲ್ಲ ಅಂತ? ನನ್ನ ಹಿಂದೆ ಒಬ್ಬ ಇದ್ದಾನೆ, ಅವನೇ ನನ್ನ ಪ್ಲಾನ್ಗಳಿಗೆಲ್ಲ ದಾಳ. ಯಾರಕ್ಕ ಅವನು? ಅದೆಲ್ಲ ನಿನಗೆ ಯಾಕೆ? ಅಕ್ಕ, ಆದ್ರೂ ಇಷ್ಟು ದೊಡ್ಡ ಸಾಧನೆ ಹೇಗ್ ಮಾಡ್ದೆ? ಪ್ಲಾನ್ ಹೇಗ್ ಮಾಡ್ದೆ ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ, ಹೇಳ್ತೀಯಾ? ಕತೆ ಹೇಳ್ಕೊಂಡು ಕೂತ್ಕೊಳ್ಳೋ ಪೇಷನ್ಸ್ ನನಗೆ. ಮನೇಲಿ ಎಲ್ರು ಗೋಳಾಡ್ತಿದ್ದಾರೆ, ಅದನ್ನ ನೋಡ್ತಾ ಇದ್ರೆ ಒಂಥರ ಮಜಾ ಬರ್ತಾ ಇದೆ. ಈಗಂತೂ ನಾನು ತುಂಬಾ ಖುಷಿಯಾಗಿದ್ದೀನಿ. ಈ ಖುಷಿಲೇ ನೀವೆಲ್ಲರಿಗೂ ಒಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು? ದಡ್ಡಿ ಕಣೆ ನೀನು. ಸರ್ಪ್ರೈಸ್ ಅಂತ ಹೇಳಿದ್ಮೇಲೂ ಏನು ಅಂತ ಕೇಳ್ತಿಯಲ್ಲ. ಈ ಕ್ಯೂರಿಯಾಸಿಟಿನ ಹಾಗೆ ಇಟ್ಕೋ, ಇಷ್ಟರಲ್ಲೇ ಅದೇನ್ ಸರ್ಪ್ರೈಸು ಅಂತ ನಿನ್ಗೆ ಗೊತ್ತಾಗತ್ತೆ. ಅಕ್ಕ, ನೀನ್ ಯಾವಾಗ್ಲೂ ಹೀಗೆ ಅಲ್ವಾ? ಏನಾದ್ರೂ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ. ನಮ್ಮ ಹತ್ರನೂ ಬಿಟ್ಕೊಡೋದೇ ಇಲ್ವಲ್ಲ? ಗುಟ್ಟಿನ ವಿಷಯದಲ್ಲಿ ನಾನು ನನ್ನ ನೆರಳನ್ನೇ ನಂಬಲ್ಲ. ಈ ಶರಾವತಿನ ಹೆಜ್ಜೆ ಕಂಡುಹಿಡಿಯೋದು ತುಂಬಾ ಕಷ್ಟ. ಕಷ್ಟ ಅಲ್ಲ, ಸಾಧ್ಯನೇ ಇಲ್ಲ. ಈಗ್ಲೂ ನೋಡು, ಮನೇಲಿ ಏನೇನೋ ಆಗ್ತಾ ಇದೆ. ಯಾರಿಗೆ ಏನ್ ನಡೀತಿದೆ ಅನ್ನೋ ಕ್ಲೂನೂ ಇಲ್ಲ. ಎಲ್ಲರೂ ಕೂತ್ಕೊಂಡು ಗೋಳಾಡ್ತಿದ್ದಾರೆ, ಅಷ್ಟೇ ಅವ್ರಿಗೆ ದಕ್ಕೋದು. ಈ ಶರಾವತಿ ರಹಸ್ಯನ ಭೇದಿಸೋ ಬುದ್ಧಿವಂತಿಗೆ ಯಾರಿಗೂ ಇಲ್ಲ. ನಾನ್ ಕೊಡೋ ಸರ್ಪ್ರೈಸು ನಿಮ್ಗಳಿಗೆಲ್ಲ ಸರ್ಪ್ರೈಸ್ ಆಗಿದ್ರೆ ನನ್ನ ಶತ್ರುಗಳ ಪಾಲಿಗೆ ಅದು ಶಾಕ್. ನೋಡ್ತಾ ಇರು.
ಅಕ್ಕ ಏನಾಯ್ತು? ಯಾಕಾಯ್ತಿದ್ಯಾ? ಅವ್ರನ್ನ ಎಲ್ಲ ಕಡೆ ಹುಡುಕಾಯ್ತಕ್ಕ, ಎಲ್ಲೂ ಸುಳುವೇ ಇಲ್ಲ. ನಂಗೆ ಕೇಳ್ದೆ ಎಲ್ಲೂ ಹೋಗೋರಲ್ಲ. ಈಗ ಹೋಗಿ 3 ದಿನ ಆಯ್ತು. ಅವ್ರಿಗೆ ಏನಾಗಿದ್ಯೋ ಏನು ಅಂತ ಭಯ ಆಗ್ತದೆ ಅಕ್ಕ. ಅವ್ರು ಬರ್ದೇ ಇದ್ರೆ ಈ ತಂಗಿ ಬದುಕಲ್ಲ ಅಕ್ಕ, ಸತ್ತು ದೃಷ್ಟಿ ಬಿಡ್ತು ಅನ್ನು. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಜೀವನದಲ್ಲಿ ಅವ್ರು ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ಲ ಅಕ್ಕ. ಅವ್ರ ಮೇಲೆ ಜೀವನ ಇಟ್ಕೊಂಡಿದ್ದೀನಿ. ಅವ್ರಿಗೆ ಏನಾಯ್ತು ಅನ್ನೋ ಒಂದು ಸಣ್ಣ ಕೆಟ್ಟ ಕನ್ಸು ಬಿದ್ರು 1 ವಾರ ನಾನು ನಿದ್ದೆನೇ ಮಾಡಲ್ಲ. ಅವ್ರು ನನ್ನ ಪಾಲಿನ ತೀವ್ರ ಅಕ್ಕ. ಅಳ್ಬೇಡ ದೃಷ್ಟಿ, ದತ್ತ ಬಂದೇ ಬರ್ತಾನೆ. ಪಾಪ ಅದೆಷ್ಟು ನೋವು ಅನುಭವಿಸ್ತಾ ಇದ್ದಾಳೆ. ಇಂಥ ನನ್ನ ತಂಗಿಗೆ ದ್ರೋಹ ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ದೃಷ್ಟಿ. ಯಾಕಕ್ಕ, ಯಾಕೆ ಪ್ರತಿ ಸಾರಿ ಒಳ್ಳೆಯವರಿಗೆ ಪರೀಕ್ಷೆ ಬರುತ್ತೆ? ಒಳ್ಳೆತನಕ್ಕೆ ಬೆಲೆ ಅನ್ನೋದೇ ಇಲ್ವಾ ಅಕ್ಕ? ಒಳ್ಳೆತನಕ್ಕೆ ಕಾಲನೇ ಇಲ್ವಾ? ಇಲ್ಲ ದೃಷ್ಟಿ, ನಾನು ಒಳ್ಳೆಯವಳಾಗಿ ಬದಲಾಗಿದ್ದಕ್ಕಲ್ಲ ಈ ಪರಿಸ್ಥಿತಿ ಬಂದಿದ್ದು. ಕೆಟ್ಟೋರ್ ಸಹವಾಸ ಮಾಡಿದ ಪಾಪದ ಫಲ. ನಿನ್ ಗಂಡನೂ ಅಷ್ಟೆ, ಆ ರಾಕ್ಷಸಿ ಶರಾವತಿನ ತಲೆ ಮೇಲೆ ಕೂರಿಸ್ಕೊಂಡಿದ್ದ. ಅದ್ರ ಫಲ ಈಗ ಅವನು ಅನುಭವಿಸೋ ಹಾಗಾಗಿದೆ. ಅಕ್ಕ, ನನ್ನ ಗಂಡಂಗೆ ಏನೂ ಆಗಲ್ಲ ಅಲ್ವಾ? ಅವ್ರು ಹುಷಾರಾಗಿ ಮನೆಗೆ ಬರ್ತಾರಲ್ವಾ? ಶರಾವತಿ ನಿಜ ಮುಖ ಗೊತ್ತಿರೋ ನನಗೆ ಹೂ ಅನ್ನೋಕ್ಕೂ ಮನ್ಸು ಬರ್ತಿಲ್ಲ ದೃಷ್ಟಿ. ಅಕ್ಕ, ನನಗೆ ಧೈರ್ಯ ಹೇಳೋದು ಬಿಟ್ಟು ನೀನು ಏನಕ್ಕ ಯೋಚನೆ ಮಾಡ್ತಿದ್ಯಾ? ಈ ಮನೆಗೆ ದತ್ತನೇ ಧೈರ್ಯ. ಅವನೇ ಇಲ್ಲ ಅಂದಮೇಲೆ ಯಾರಿಗೆ ಧೈರ್ಯ ಹೇಳಕ್ಕಾಗತ್ತೆ ಹೇಳು? ನೀನು ಹೇಳೋದು ಸರಿನೇ. ಮೊದಲು ಏನಾದರೂ ಮಾಡಿ ನನ್ನ ಗಂಡನ ಹುಡುಕ್ಬೇಕು. ಬಸರಂಗಿ ಅಣ್ಣ ಹುಡುಕ್ತೀನಿ ಅಂತ ಹೋಗಿದ್ರು. ಏನಾಯ್ತು ಅಂತ ನಾನು ಹೋಗಿ ನೀನು ರೆಸ್ಟ್ ಮಾಡಿ. ಅಯ್ಯೋ, ಎಂತ ಪಾಪಿ ನಾನು. ನನ್ನ ಕಣ್ಣು ಮುಂದೆನೆ ನನ್ನ ತಂಗಿ ಜೀವನ ಹಾಳಾಗ್ತಿದ್ರೆ ಸುಮ್ಮನೆ ಇದ್ದೀನಲ್ಲ. ಇಲ್ಲ, ನಂಗೆ ನನ್ನ ತಂಗಿ ದೃಷ್ಟಿಗೋಳ್ ನೋಡಕ್ ಆಗ್ತಿಲ್ಲ. ಆ ಶರಾವತಿ ನನ್ನ ಕೊಂದ್ರು ಸರಿ, ನನ್ಗೆ ಗೊತ್ತಿರೋ ಸತ್ಯನ ನನ್ನ ದೃಷ್ಟಿಗೆ ಹೇಳೇ ಹೇಳ್ತೀನಿ. ನಿನ್ನೆಯಿಂದ ನಾನು ಪಟ್ಟಿರೋ ಸಂಭ್ರಮ ಡಬಲ್ ಆಗೋ ಟೈಮ್ ಬಂದೇ ಬಿಡ್ತು. ಬೇಗ ಕಾಲ್ ಮಾಡು ಕರೀಂ. ದತ್ತು ಕತೆಗೆ ಬೇಗ ಒಂದು ಕ್ಲೈಮ್ಯಾಕ್ಸ್ ಕೊಡು. ಇನ್ನು ನನ್ನ ಕೈಲಿ ಕಾಯಕ್ಕಾಗ್ತಿಲ್ಲ. ಐ ಆಮ್ ನಾಟ್ ಏಬಲ್ ಟು ವೇಟ್ ಎನಿ ಮೋರ್. ಮೆಸೇಜ್ ಬಂತು. ಆಲ್ ಸೆಟ್ ಫಾರ್ ದ ಬಿಗ್ ಡೇ. ಎಸ್, ಫೈನಲಿ ನಾನು ಖುಷಿ ಪಡೋ ಸಮಯ ಬಂದೇ ಬಿಡ್ತು. ಮನೆಯವರೆಲ್ಲ ಹತ್ಕೊಂಡು ತಲೆ ಚಚ್ಕೋಬೇಕು. ನಾನು ಒಳಗೊಳಗೆ ಖುಷಿ ಪಟ್ಕೊಂಡು ನಗಬೇಕು. ಅಮ್ಮ, ಅಮ್ಮ, ಅಯ್ಯೋ ದತ್ತು. ನೇತ್ರ, ಹೇಮಾ, ದೃಷ್ಟಿ, ಹೇಮಾ, ನೇತ್ರ, ಏನಾಯ್ತು? ಕಟ್ಟಂಗ ಆಗ್ತದೆ. ಏನಾಯ್ತಲ್ಲ? ಮಾತಾಡೋ ಸುಮ್ಮನೆ ಇರ್ಬೇಕು. ಕಟ್ಟದೆ. ನೇತ್ರ ಹೋಗು. ಯಾಕಕ್ಕ, ಯಾಕೆ ಒಂದೇ ಸಮಯ ಆಳ್ತಾ ಇದೀಯಾ? ದತ್ತು ದತ್ತು ಮತ್ಯಾವ ಹೊಸ ನಾಟಕ ಅವ್ರದ್ದು? ದತ್ತು ದತ್ತು ದತ್ತು
ದತ್ತು ನೀರ್ ತಗೋ. ಕಾಮ್ ಡೌನ್ ಏನಾಯ್ತು? ನೋಡ್ ಶರಾವತಿ, ನಾವ್ ಈಗಾಗಲೇ ಟೆನ್ಷನ್ ಅಲ್ಲಿ ಇದೀವಿ. ಅದೇನಂತ ಹೇಳು, ಮತ್ತೆ ಟೆನ್ಷನ್ ಕೊಡ್ಬೇಡ ನೀನು. ಇಲ್ಲ ಕಿಶೋರ್, ಈಗ ತಾನೆ ಪ್ರೆಸ್ ಅವ್ರು ಕಾಲ್ ಮಾಡಿದ್ರು. ದತ್ತು ದತ್ತು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗಿದ್ದಾನೆ. ನೋಡ್ ಶರು, ಏನ್ ಮಾತಾಡ್ತಿದ್ಯಾ ಅನ್ನೋದ್ರ ಮೇಲೆ ಪ್ರಜ್ಞೆ ಇರ್ಲಿ. ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನಾನು ನಿನಗಿಂತ ಕೆಟ್ಟವನಾಗ್ಬೇಕಾಗತ್ತೆ. ಇಲ್ಲ ಕಿಶೋರ್, ದತ್ತು ನಿಜವಾಗ್ಲೂ ಸತ್ತು ಹೋಗಿದ್ದಾನೆ. ಚಿಕ್ಕಮ್ಮವ್ರೆ, ಸೃಷ್ಟಿ, ಇನ್ನೊಂದ್ಸಲ ನನ್ ಗಂಡ ಸತ್ತಿದ್ದಾರೆ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಅವ್ರು ಕಾಣ್ತಿಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಾ? ಇಲ್ಲ, ಗಂಡ ನಾನು ಬಿಟ್ಟು ಹೋಗಲ್ಲ. ಅವ್ರನ್ನ ನೋಡಿದ್ರೆ ಇಬ್ರು ಹೆದರ್ಕೋತಾರೆ. ಸಾವು ಅವ್ರ ಹತ್ರ ಬರಲ್ಲ. ಸೃಷ್ಟಿ, ಇಲ್ಲಮ್ಮ, ನಿಜವಾಗ್ಲೂ ದತ್ತು ಸತ್ತೋಗಿದ್ದಾನೆ. ಇಲ್ಲ ಇಲ್ಲ, ನೀನು ಸಾರಿ, ನನ್ ಗಂಡ ಸತ್ತಿದ್ದಾರೆ ಅಂದ್ರೆ ನನ್ ಗಂಡನ ಅಕ್ಕ ಅನ್ನೋದು ನೋಡಲ್ಲ. ಶರಾವತಿ, ಈ ಸಮಯದಲ್ಲಿ ಏನಿದಲ್ಲ? ಅಯ್ಯೋ, ಅವನೇನು ಹೊರಗೇನೋನ. ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳಿ? ನನ್ ಮುದ್ದಿನ ತಮ್ಮ ಅಲ್ವಾ? ಅಂದ್ರೆ ನಿಜವಾಗ್ಲೂ ಬ್ರೋಗ್ ಏನೋ ಆಗಿದ್ಯಾ? ನಿಜವಾಗ್ಲೂ ಬ್ರೋ ಸತ್ತೋಗಿದಾನ? ಸಾಕು ನಿಲ್ಸಿ. ಪದೇ ಪದೇ ಮತ್ತೆ ಯಾಕೆ ಸಾವಿನ ಬಗ್ಗೆನೆ ಮಾತಾಡ್ತಿದ್ದೀರಾ? ಇಲ್ಲ, ಅವ್ರಿಗೇನು ಆಗಿಲ್ಲ. ಅವ್ರು ಬರ್ತಾರೆ. ಅಯ್ಯೋ, ನಾನು ಇಲ್ಲಿ ಹೇಗ್ ನಂಬಿಸ್ಲಿ ದೃಷ್ಟಿ? ಈ ವಿಷಯದಲ್ಲಿ ಯಾರ್ ತಾನೇ ತಮಾಷೆ ಮಾಡ್ತಾರೆ? ಊರಾಚೆರಿರೋ ಯಾವ್ದಕ್ಕೂ ಆರಿಲಿ ದತ್ತು ಕಾರು ಅಪ್ಪಚ್ಚಿ ಆಗಿದೆ ಅಂತೆ. ಕಾರ್ ಅಪ್ಪಚ್ಚಿ ಆಗಿದೆ ಅಂದ್ರೆ ಅದ್ರಲ್ಲಿರೋರು ಬದುಕಿರ್ತಾರ? ದತ್ತು ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗಿದ್ದಾನೆ. ನೋಡಿ, ಇನ್ನೂ ಸಿಕ್ಕಿಲ್ಲ. ನಾನಿದ ನಂಬಲ್ಲ. ದೃಷ್ಟಿ, ಗಂಡನ್ಗೇನು ಆಗಿಲ್ಲ. ನೀವು ಎಲ್ಲರೂ ಸುಳ್ಳು ಹೇಳ್ತಿದ್ದೀರಾ. ಯಾಕೆ ನಾನು ಹೇಳೋದನ್ನ ಯಾರು ನಂಬ್ತಾ ಇಲ್ಲ? ಸಾಕು, ಬಾಯಿ ಮುಚ್ಚು ಶರು. ಪದೇ ಪದೇ ಹೇಳಿದ್ದನ್ನೇ ಹೇಳ್ಬೇಡ ನೀನು. ಸರಿ, ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಟಿವಿಲ್ ಬರ್ತಿದೆ, ಅದನ್ನ ನೋಡಿ. ಬಳ್ಳಾರಿ ದೊರೆ ದತ್ತಾಬಾಯಿ ಇನ್ನು ನೆನಪು ಮಾತ್ರ.